ಇಡೀ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲಿ ಹೈ ವೋಲ್ಟೇಜ್ ಪಡೆದುಕೊಂಡಿರುವಂಥ ಕ್ಷೇತ್ರ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಯಾಕಂತಂದರೆ DCM DK ಶಿವಕುಮಾರ್ ಅವರ ಸಹೋದರರಾಗಿರುವಂಥ DK ಸಹೋದರರು ಇಲ್ಲಿ DK ಸುರೇಶ್ ಅವರು ಕಂಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಬಗ್ಗೆ ಪ್ರಚಾರದ ಬಗ್ಗೆ ಮಾತಾಡೋಣ ಸರ್. ಇವತ್ತೊಂದು ಹಬ್ಬದ ಪ್ರಚಾರವನ್ನು ತಾವು ಮಾಡಿದರೆ ಭಾಳಷ್ಟು ಜನ ಸೇರಿದ್ರು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಕೂಡ ನಡೆದಿರುವಂಥ ಒಂದು ಘಟನೆ ಅಂತಂದರೆ ಮಾಜಿ ಪ್ರಧಾನಿ HD ದೇವೇಗೌಡರು ಬಂದು ಮಾತಾಡಿರುವಂಥದ್ದು 5ನೇ ಅಂದರೆ ಭಾಳಷ್ಟು ಕಳಪೆ ಸ್ಥಾನದಲ್ಲಿ ಅಂತ ಭಾರತವನ್ನು ಪ್ರಧಾನಮಂತ್ರಿ ಮೋದಿ ಅವರು 5ನೇ ಸ್ಥಾನಕ್ಕೆ ತಂದಿದ್ದಾರೆ. ಮನಮೋಹನ್ ಸಿಂಗ್ ಅವರು ತಮ್ಮ ಕಾಲದಲ್ಲಿ ಹೇಳಿದರು, ಭಾರತ ನಮಗೇನಿಲ್ಲಿ ಮಷಿನ್ ಇಲ್ಲ, ಗಿಡ ಮರಗಳಿಲ್ಲ, ಹಣ ಅಲ್ಲಿ ಬರಲ್ಲ ಅನ್ನುವಂಥದ್ದನ್ನು. ಸೊ ಎಲ್ಲ ಒಂದು ಕಡೆ ರಾಷ್ಟ್ರೀಯ ವಿಚಾರಗಳನ್ನ HD ದೇವೇಗೌಡರು ಮಾತಾಡ್ತಿರುವಂಥದ್ದು ಯಾಕಂತ ನೋಡ್ರಿ, ಅವರು ಇಲ್ಲೇನು ಮಾಡಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿತು, ಮುಖ್ಯಮಂತ್ರಿ ಮಾಡಿತು, MP ಮಾಡಿದ್ರು, ದೇವೇಗೌಡರು ಸೊಸೆಯರು MLA ಮಾಡಿದ್ರು, ದೇವೇಗೌಡರ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ, MP ಆದ, MLA ಆದ, ಎಲ್ಲ ಆದರೂ ಇಲ್ಲಿ ಏನು ಖಾಲಿ. ಒಂದು ಸಣ್ಣ ಕೆಲಸ ಒಬ್ಬ ರೈತರಿಗೆ ಮಾಡಲಿಲ್ಲ, ಒಬ್ರಿಗೆ ಒಂದು ಬಡವ್ರಿಗೆ ಒಂದು ಸಹಾಯ ಮಾಡಲಿಲ್ಲ, ಒಬ್ಬ ಕಾರ್ಯಕರ್ತರಿಗೆ ಒಂದು ಸಹಾಯ ಮಾಡಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳೋಕ್ಕೆ ಏನಿಲ್ಲ. ಅದಕ್ಕೆ ಮೋದಿ ಬಗ್ಗೆ ಮಾತಾಡ್ತಾಯಿದ್ದಾರೆ. ನಮ್ಮ ಜನಕ್ಕೆ ಹೊಟ್ಟೆ ತುಂಬಬೇಕು. BJPಯವರು 15 ಲಕ್ಷ ಹಾಕ್ತೀವಿ ನಿಮ್ಮ ಅಕೌಂಟ್ಗೆ ಅಂತಂದರು, ಅದು ಆಗಲಿಲ್ಲ. ಅದ್ರ ಬಗ್ಗೆ ಅವ್ರು ಉತ್ತರ ಕೊಡಬೇಕೆ ಹೊರತು ಮೋದಿ ಯಾವ ದೇಶದಲ್ಲೋ ಎಲ್ಲೋ ಎಲ್ಲಿದೆ ಅವೆಲ್ಲ. ಈಗ ಮೋದಿನೇ ಇವರೇ ಹೇಳಿಲ್ವೇ, ಮೋದಿ ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೊರಗಡೆ ಹೊಂಟೋಯ್ತೀನಿ ಅಂತಬಿಟ್ಟು. ಹಂಗೆ ಪಾಪ ಮೋದಿ ಬೇಡಪ್ಪ, ನೀನು ಇಲ್ಲೇ ಇರು, ನಮ್ಮನೆಲ್ಲೇ ಇರು ಅಂತ ಹೇಳಿದ್ರು. ಹಂಗೆ ಏನೋ ಅವ್ರ ಹತ್ರ ಮಾತಾಡೋಕ್ಕಿಲ್ಲ. ನನ್ನ ಮೇಲೆ ಆರೋಪ ಮಾಡ್ತಾಯಿದ್ದಾರೆ, ನನ್ನನ್ನು ನೆನೆಸ್ಕೊಳ್ತಾ ಇದ್ದಾರೆ. ಅವರು ಬೈಯೋದೇ ನನಗೆ ಆಶೀರ್ವಾದ, ನನ್ನ ಬಗ್ಗೆ ಮಾತಾಡೋದೇ ನನಗೆ ಒಳ್ಳೆಯದೇ. ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಪ್ರತಿಪಕ್ಷಕ್ಕೆ ಏನು ಆರೋಪ ಮಾಡೋಕ್ಕೆ ಸಿಗ್ತಾ ಇಲ್ಲ, ಅವರಿಗೆ ಏನು ಮಾತಾಡೋಕ್ಕಿಲ್ಲ. ಸೊ ಹಾಗಾಗಿ ಅವರು ಸುಖ ಸುಮ್ಮನೆ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು, ಸೋಲನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು. ಹಾಗಾಗಿ DK ಶಿವಕುಮಾರ್ ಏನಿದ್ದಾರೆ JDSನ ಮತ್ತು BJP ಕಾರ್ಯಕರ್ತರಿಗೆ ಆಮಿಷ ಹೊಡ್ತಾ ಇದ್ದಾರೆ, ಒಂದು ಟೈಪಲ್ಲಿ ಥ್ರೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೋಡಿ, ದಳದ ಕಾರ್ಯಕರ್ತರು ನಮ್ಮ ಜಿಲ್ಲೆಯವರು ಒಳ್ಳೆ ಜನ, ಪಾಪ ಏನಿಲ್ಲದೆ ಹೋರಾಟ ಮಾಡ್ಕೊಂಡು ಬಂದವ್ರೆ. ಕುಮಾರಸ್ವಾಮಿ ಹೇಳ್ತಾರೆ ನಾನು ರಿಟೈರ್ಡ್ ಆಗೋಯ್ತೀನಿ ಅಂತ, ಈ ಪಾರ್ಟಿ ರಾಜಕೀಯದಲ್ಲಿ ನಾನು ಇರುವುದಿಲ್ಲ ಅಂತ ಹೇಳ್ತಾರೆ. ಪಾಪ ಅವ್ರಿಗೆಲ್ಲರೂ ಒಂದು ಆಶ್ರಯ ಮಾಡಬೇಕಲ್ಲ. ಅವ್ರು ನಮ್ಮ ವೈರಿಗಳೇನಲ್ಲ, ಪಾಪ ಲೋಕಲ್ ಪರಿಸ್ಥಿತಿಗೆ ರಾಜಕಾರಣ ಮಾಡ್ತವ್ರೆ. ಅದಕ್ಕೆ ನಾನು ಬನ್ನಿ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಪ್ಲೇ ಕಾರ್ಡ್ ಆಡ್ತಾ ಇರುವಂಥದ್ದು ಅಂದರೆ ಡಾಕ್ಟರ್ CN ಮಂಜುನಾಥ್ ಅವರು ಏನಾದರೂ ವೈದ್ಯ ಅಂದರೆ ಸೆಲೆಕ್ಟ್ ಆಗಿದ್ದೇ ಆದಲ್ಲಿ ಅವರನ್ನು ಕೇಂದ್ರ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದನ್ನು, ಮೋದಿ ಸಂಪುಟದಲ್ಲಿ ಇರ್ತಾರೆ ಅನ್ನುವಂಥ ಮಾತನ್ನು ಅವ್ರು ಪ್ರತಿ ಎಲ್ಲ ಭಾಷಣಗಳಲ್ಲಿ ಹೇಳ್ತಾರೆ ಸರ್. ಹೇಳಿಸಿ, ಪ್ರಧಾನಮಂತ್ರಿ ಕೈಲಿ ಹೇಳಿಸಿ. ಫಸ್ಟು ಗೆಲ್ಲದೇ ಇಲ್ಲ, ಇನ್ನು ಮಂತ್ರಿಯಲ್ಲಿದೆ. ಗೆಲ್ಲದೇ ಇಲ್ಲ, ಮಂತ್ರಿಯಲ್ಲಿದೆ, ಸಾಧ್ಯ ಇಲ್ಲ. ಇವತ್ತಿನ ಭಾಷಣದಲ್ಲಿ ಹೇಳಿದ್ರಿ ಸರ್ ತಾವು 3 ಜನ ಸೋಲ್ತಾರೆ ಮತ್ತು ಎಲ್ಲ ಕಡೆ ತಿರುಗಾಡಿದ್ರಿ ತಾವು, ಮಂಡ್ಯ ಹಾಸನ ಕಡೆ. ಇದು ನಿಜವಾಗ್ಲೂ ಸದ್ಯ ಆಗೋದು? 3 ಸೋಲು ಖಚಿತ, ನನ್ನ ಮಾತು ನಿಶ್ಚಿತ. ಸೊ ಇದಿಷ್ಟು ರಾಜ್ಯದ DCM DK ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.